ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಕೆ ಮಾಡಿರ್ತಕ್ಕಂತ ಜಾತಿಗಣತಿ ವರದಿ ಬಗ್ಗೆ ಈಗಾಗಲೇ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ರಾಜಕೀಯ ಪಕ್ಷಗಳು ತಮ್ಮದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸರ್ಕಾರವನ್ನ ಟೀಕೆಯನ್ನು ಮಾಡ್ತಾ ಇದೆ. ಜೊತೆಗೆ ಆಡಳಿತ ಪಕ್ಷದಲ್ಲಿರ್ತಕ್ಕಂತ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರು ಮತ್ತೆ ಶಾಸಕರು ಕೂಡ ಅವರದೇ ಆದಂತಹ ಒಂದು ದಾಟಿಯಲ್ಲೂ ಕೂಡ ಇದ್ರ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ವಿವಿಧ ಸಮಾಜಗಳಿಗೆ ಇರ್ತಕ್ಕಂತ ಆತಂಕವನ್ನ ದೂರ ಮಾಡಿ ಈ ಒಂದು ವರದಿಯನ್ನ ಮುಂದೆ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಚಿಂತನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಿಂದೆ ನಡೆದಂತಹ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲ ಸಚಿವರು ಕೂಡ ಒಂದು ಜಾತಿ ಗಣತಿಯ ವರದಿಯ ಒಂದು ಪ್ರತಿಯನ್ನ ಕೊಟ್ಟು ಆ ಒಂದು ವರದಿಯನ್ನ ತಾವು ಒಂದು ಅರ್ಥಕೊಂಡು ಮತ್ತೆ ಅವ್ರಿಗಿರ್ತಕ್ಕಂತ ಕೆಲವೊಂದು ಗೊಂದಲಗಳನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಮತ್ತೆ ಅಂದ್ರೆ ನಿನ್ನೆ ನಡೆದಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಈ ಬಗ್ಗೆ ಯಾವುದೇ ರೀತಿಯಲ್ಲಿ ಕೂಡ ಒಂದು ತೀರ್ಮಾನ ಕೂಡ ತೆಗೆದುಕೊಳ್ಳಲಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಬಲ ಸಮುದಾಯ ಸಚಿವರು ಸೇರಿದಂತೆ ಕೆಲವಷ್ಟು ಶಾಸಕರು ಕೂಡ ಈಗಾಗಲೇ ಜಾತಿ ಗಣತಿ ವರದಿನ ಒಂದು ಯಥಾವತ್ ಜಾರಿಗೆ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿನೇ ಸರ್ಕಾರಕ್ಕೆ ಮುಂದೆ ಒಂದು ಚುನಾವಣೆ ಕೂಡ ಎದುರಿಸಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೂಡ ಇದೆ. ಹಾಗಾಗಿನೇ ಜಾತಿ ಗಣತಿ ವರದಿಯ ಮುಖಾಂತರ ಪಕ್ಷಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಒಂದು ಡ್ಯಾಮೇಜ್ ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಹಿರಿಯ ಸಚಿವರ ಒಂದು ಸಲಹೆ ಮೇರೆಗೆ ಮತ್ತೆ ಈ ಒಂದು ಜಾತಿ ಗಣತಿಯ ವರದಿಯ ಸಂಬಂಧಪಟ್ಟಂತೆ ಮತ್ತಷ್ಟು ವಿವರಣೆ ಹಾಗೂ ಮತ್ತಷ್ಟು ಅಧ್ಯಯನಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಮುಂದಿನ ಒಂದು ಸಚಿವ ಸಂಪುಟ ಸಭೆಯನ್ನ ನಡೆಸಿ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವರದಿಯನ್ನ ಸ್ವೀಕಾರ ಮಾಡ್ಬೇಕಾ, ಜೊತೆಗೆ ಮತ್ತಷ್ಟು ಏನನ್ನು ಪರಿಶೀಲನೆ ಮಾಡ್ಬೇಕಾ ಅಂತ ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಾಗಿ ಈಗಾಗಲೇ ರಾಜ್ಯ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಕೂಡ ಆಗಿರುವಂತದ್ದು. ಆದ್ರೆ ಈ ಒಂದು ಜಾತಿ ಗಣತಿಯ ಒಂದು ವರದಿಯನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಹಿಂದೆ 2015ರಲ್ಲಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ಏನ್ ನಡೆದಿತ್ತು ಆ ಒಂದು ವರದಿಯಲ್ಲಿ ಹೇಳಿರುವಂತೆ ಇದೀಗ ಕೆಲವೊಂದು ಸಮುದಾಯದ ನಾಯಕರು ಏನಿದ್ದಾರೆ ಮತ್ತೆ ಸಮುದಾಯದ ಮುಖಂಡರಿದ್ದಾರೆ, ಅವರಿಗೆ ಒಂದು ಆತಂಕ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ತಮ್ಮ ಒಂದು ಸಮುದಾಯದ ಸಂಖ್ಯೆ ಇಷ್ಟೇನ ಇರೋದು, ಮತ್ತೆ ಕೆಲವೊಂದು ಸಮುದಾಯ ಸಂಖ್ಯೆ ಇನ್ನೂ ಕಡಿಮೆ ಇತ್ತು, ಆ ಒಂದು ಸಂಖ್ಯೆಯನ್ನ ಹೆಚ್ಚಾಗಿ ತೋರಿಸಿದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮಾಜ ಸೇರಿದಂತೆ ಬಹಳಷ್ಟು ದೊಡ್ಡ ದೊಡ್ಡ ಪ್ರಬಲ ಜಾತಿಗಳು ಈಗಾಗಲೇ ಈ ಒಂದು ಜಾತಿ ಗಣತಿಯ ವರದಿ ಯಥಾವತ್ ಜಾರಿಗೆ ಈಗಾಗಲೇ ವಿರೋಧವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಸಚಿವರು ತಮ್ಮ ಒಂದು ಹೇಳಿಕೆಯನ್ನ ಬಹಿರಂಗವಾಗಿ ಹೇಳ್ತಾ ಇದ್ರು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಇದಕ್ಕಾಗಿಯೇ ಒಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಯಾವುದೇ ಒಂದು ನಿರ್ಣಯ ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿರುವುದಿಲ್ಲ. ಆದ್ರೆ ಈ ಒಂದು ಜಾತಿ ಗಣತಿಯ ಒಂದು ವರದಿ ಏನಿದೆ ಆ ಒಂದು ವರದಿ ಏನಿದೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಈ ಒಂದು ವರದಿ ಸಾಕಷ್ಟು ಪೂರಕವಾಗಿದೆ. ಮತ್ತೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಈ ಒಂದು ಭಾಗದಲ್ಲಿ ಬಹಳಷ್ಟು ಹಿಂದುಳಿದ ವರ್ಗಗಳ ಒಂದು ಜಾತಿಗಳೇನಿದೆ ಆ ಒಂದು ಜಾತಿಯ ಜನರೇನಿದೆ ಬಹಳಷ್ಟು ಹಿಂದುಳಿದಿದ್ದಾರೆ. ಈ ಒಂದು ಜಾತಿ ಗಣತಿಯ ವರದಿಯನ್ನ ಬಹಿರಂಗ ಮಾಡುವ ಮೂಲಕ ಈ ಒಂದು ಸಮೀಕ್ಷೆ ಮೂಲಕ ಆ ಒಂದು ಸಮಾಜದ ಜನರು ಯಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ಅವರು ಆರ್ಥಿಕವಾಗಿ ಹೇಗೆಲ್ಲ ಒಂದು ಸಂಕಷ್ಟದಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಅರಿತುಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಪೂರಕವಾಗಿರ್ತಕ್ಕಂಥ ಅಂಶಗಳುಳ್ಳ ಈ ಒಂದು ಸಮೀಕ್ಷೆಯನ್ನ ಯಥಾವತ್ ಜಾರಿಗೆ ಈಗಾಗಲೇ ರಾಜ್ಯ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಂಜನಿ ಸೋಮಣ್ಣವರು ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ವರದಿಯನ್ನ ಸರ್ಕಾರ ಏನಾದ್ರೂ ವಿವಿಧ ಸಮುದಾಯದ ನಾಯಕರ ಒಂದು ಒತ್ತಡಕ್ಕೆ ಮಾಡಿದ್ದು ಜಾರಿಯನ್ನ ಮಾಡದೇ ಇದ್ರು ಕೂಡ ಖಂಡಿತ ಸರ್ಕಾರದ ವಿರುದ್ಧವೇ ನಾವು ಒಂದು ಹೋರಾಟವನ್ನು ಮಾಡ್ತೀರಿ, ಜೊತೆಗೆ ಶಾಸಕರ ಒಂದು ಮನೆ ಎದುರು ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಇದೀಗ ರಾಜ್ಯ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಂಜನಿ ಸೋಮಣ್ಣ ಅವರು ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ಸರ್ಕಾರದಲ್ಲಿ ಸಮೀಕ್ಷೆಯನ್ನ ಮಾಡಿದ್ರು. ಆ ಸಮೀಕ್ಷೆ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು, ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾನು ಇಡೀ ಸಮುದಾಯ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಪ್ರಬಲ ಜಾತಿಗಳ ವಿರೋಧವನ್ನು ಸರ್ಕಾರ ಗಣನೆಗೆ ತೆಗೆದುಕೊಳ್ಬಾರ್ದು. ಇದು ನಿಜವಾಗ್ಲೂ ಎಲ್ಲ ಹಿಂದುಳಿದ ಜಾತಿಗಳ ಒಂದು ಅವರ ಭವಿಷ್ಯವನ್ನು ಬರೆಯುವಂಥ ಸಮೀಕ್ಷೆ ಇದಾಗಿದೆ. ಅವರ ಮಕ್ಕಳ ಮತ್ತು ಅವರ ಉದ್ಯೋಗಕ್ಕೆ, ವಿದ್ಯಾಭ್ಯಾಸಕ್ಕೆ ಮತ್ತು ರಾಜಕೀಯ ಪ್ರಾತಿನಿಧ್ಯಕ್ಕೆ ಎಲ್ಲಕ್ಕೂ ಈ ಸಮೀಕ್ಷೆ ಅನುಕೂಲ ಆಗುತ್ತೆ. ಅದನ್ನು ಅನುಷ್ಠಾನಗೊಳಿಸಲೇಬೇಕು. ಈ ಸರ್ಕಾರ ಕೂಡ ಪ್ರಣಾಳಿಕೆಯಲ್ಲಿ ಹೇಳಿದೆ, ನಾವು ಈ ಥರ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಉದ್ದೇಶವನ್ನು ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಜಾತಿ ಜನಗಣತಿ ಮಾಡಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರ ಬಹುದಿನದ ಆಸೆ ಕೂಡ ಇದಾಗಿದೆ. ಆದ್ದರಿಂದ ಅವರು ಅನುಷ್ಠಾನಗೊಳಿಸ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮಲ್ಲಿದೆ. ಅವರು ಎಲ್ಲ ಹಿಂದುಳಿದ ಜಾತಿಗಳ SC, ST, OBC, ಮೈನಾರಿಟಿ ಎಲ್ಲರಿಗೂ ಇದು ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಅದು ಆಗ್ತಾಯಿದೆ. ಇದು ಆಗಬೇಕು. ಯಾರೇ ವಿರೋಧ ಮಾಡಿದ್ರೂ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋದು ನಮ್ಮ ಒಕ್ಕಲನ್ನ
ಒತ್ತಾಯ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಗಮನಿಸಬಹುದು, ಪ್ರಬಲ ಜಾತಿಗಳ ಈಗಾಗಲೇ ಸ್ವಾಮೀಜಿಗಳು ಸೇರಿದಂತೆ ಶಾಸಕರು ಕೂಡ ಈಗಾಗಲೇ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಕೆಲವು ಕಾಂಗ್ರೆಸ್ನ ಶಾಸಕರು ಕೂಡ ಈ ಒಂದು ಜಾತಿ ಗಣಿತಿಯ ಯಥಾವತ್ ಜಾರಿಗೆ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 2015 ಅಂತಂದ್ರೆ ಇದು 2025 ಆಗಿದೆ. 10 ವರ್ಷಗಳಾದ್ರೂ ಕೂಡ ಈ ಒಂದು ಜಾತಿ ಗಣಿತಿಯ ವರದಿಯಲ್ಲಿ ಹೇಳಿರುವಂತೆ ಇದೀಗ ಜನಸಂಖ್ಯೆ ಆಧಾರದಲ್ಲಿ ಬಹಳಷ್ಟು ಒಂದು ಏರುಪೇರು ಕೂಡ ಆಗಿರುತ್ತೆ. ಹಾಗಾಗಿನೇ ಮತ್ತೆ ಸಮೀಕ್ಷೆ ಕೂಡ ಎಲ್ಲ ಕಡೆ ಕೂಡ ಆಗಿಲ್ಲ ಅಂತ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಶಾಸಕರು ಕೂಡ ವಿರೋಧವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ವಿರೋಧವನ್ನು ಮಾಡ್ತಕ್ಕಂಥ ಶಾಸಕರು ಮುಂದೆ ಚುನಾವಣೆಗೆ ಗೆಲ್ತಾರ? ಜೊತೆಗೆ ಈ ಒಂದು ಶಾಸಕರಿಗೆ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಆಂಜನೇಯ ಸೋಮಣ್ಣ ಅವರು ಮುಂದೆ ಏನು ಹಿಂದುಳಿದ ಮತ್ತೆ ಶೋಷಿತ ಸಮುದಾಯದ ಒಕ್ಕೂಟದಿಂದ ಈ ಒಂದು ಶಾಸಕರ ಮನೆ ಎದುರು ನಾವು ಪ್ರತಿಭಟನೆಯನ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಹಿಂದುಳಿದ ವರ್ಗಗಳು ಜೊತೆಗೆ ಶೋಷಿತ ಸಮಾಜದ ಮತಗಳನ್ನ ಪಡೆದಂತಹ ಶಾಸಕರು ಆ ಒಂದು ಸಮಾಜದ ಕಲ್ಯಾಣಕ್ಕಾಗಿ ಈಗ ಕೊಟ್ಟಿರ್ತಕ್ಕಂಥ ವರದಿಯನ್ನ ಯಥಾವತ್ ಜಾರಿ ಮಾಡಬೇಕು. ಈ ನಿಟ್ಟಿನಲ್ಲಿ ತಮ್ಮ ಒಂದು ವಿರೋಧವನ್ನ ಮಾಡೋದಾದ್ರೆ ಮುಂದೆ ನಾವು ಕೂಡ ಅಂತಹ ಒಂದು ಶಾಸಕರಿಗೆ ವಿರೋಧವನ್ನ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಆಂಜನೇಯ ಸೋಮಣ್ಣ ಅವರು ತಮ್ಮ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಕೋಲಾರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಮುದಾಯದ ನಾಯಕರು ಕೂಡ ಈಗಾಗಲೇ ಜಾತಿ ಗಣತಿಯ ಒಂದು ವರದಿ ಜಾರಿಗೆ ಈಗಾಗಲೇ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಈ ಒಂದು ಜಾತಿ ಗಣತಿಯ ವಿಚಾರವಾಗಿ ಮತ್ತೆ ರಾಜ್ಯ ಸರ್ಕಾರ ಇದನ್ನ ಪುನರ್ ಪರಿಶೀಲನೆ ಮಾಡಬೇಕು. ಜೊತೆಗೆ ಸಾಕಷ್ಟು ಭಾಗದಲ್ಲಿ ಒಂದು ಸಮೀಕ್ಷೆ ಕೂಡ ಆಗಿಲ್ಲ, ಆದ್ರೂ ಕೂಡ ರಾಜ್ಯ ಸರ್ಕಾರ ಈ ಒಂದು ವರದಿಯನ್ನ ಹೇಗೆ ಜಾರಿ ಮಾಡುತ್ತೋ ನೋಡೋಣ ಅಂತಕ್ಕಂಥ ಒಂದು ಸವಾಲನ್ನು ಕೂಡ ಈಗಾಗಲೇ ಕೆಲವೊಂದಿಷ್ಟು ಸಮಾಜದ ನಾಯಕರು ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಕುರುಬ ಸಂಘದ ಮುಖಂಡರು ಹೇಳುವಂತೆ ಈ ಒಂದು ವರದಿಯನ್ನ ಏಕಾಕಿ ವಿರೋಧವನ್ನ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ವೆಚ್ಚ ಮಾಡಿ ಸರ್ಕಾರ ಹಿಂದೆ ಜಾತಿ ಗಣತಿಯ ವರದಿಯ ಒಂದು ಸಮೀಕ್ಷೆಯನ್ನು ಮಾಡಿಸಿದೆ. ಹಾಗಾಗಿ ಪುನರ್ ಪರಿಶೀಲನೆಯಾದ್ರೂ ಮಾಡ್ಲಿ, ಜೊತೆಗೆ ವಿಧಾನಸಭೆಯ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಅಲ್ಲಿ ಒಂದು ಚರ್ಚೆಯನ್ನು ಮಾಡ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸೋಮಣ್ಣ ಅವರು ಒತ್ತಾಯವನ್ನು ಮಾಡ್ತಾ ಇರುವಂತದ್ದು. ಇಲ್ಲದೆ ಹೋದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ, ಸಚಿವರ ಒಂದು ಮನೆ ಎದುರು ಜೊತೆಗೆ ಶಾಸಕರ ಮನೆ ಎದುರು ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಇದೀಗ ಕುರುಬ ಸಮಾಜದ ನಾಯಕರು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇದೀಗ ರಾಜ್ಯ ಸರ್ಕಾರಕ್ಕೆ ಏನು ಜಾತಿ ಗಣತಿಯ ಒಂದು ವಿಚಾರವಾಗಿ ಬಹಳಷ್ಟು ತಲೆನೋವು ಕೂಡ ಆಗಿರ್ತಕ್ಕಂಥದ್ದು. ಇದನ್ನ ಏನು ವಿಪಕ್ಷಗಳು ತಮ್ಮದೇ ಒಂದು ದಾಟಿಯಲ್ಲಿ ಟೀಕೆಯನ್ನ ಮಾಡ್ತಾ ಇದೆ. ಜೊತೆಗೆ ಆಡಳಿತ ಪಕ್ಷದ ಒಂದಿಷ್ಟು ಶಾಸಕರು ಮತ್ತು ಸಚಿವರು ಕೂಡ ಇದಕ್ಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಏನು ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.